ತರಕಾರಿ ಬೇರೆ ಗಾನಕ್ಕೆ ಹೋಗ್ತಾ ಇದೆ. ಯಾರು ತರಕಾರಿನ ತಗೊಳಕ್ಕೆ ಆಗಲ್ಲ, ಊಟ ಮಾಡೋದು ಬಿಡ್ಬೇಕಾಗತ್ತೆ. ಹಂಗೇನಿಲ್ಲ, ಚಿನ್ನದ ಬೆಲೆನೂ ಗಗನಕ್ಕೆ ಏರದೆ. ಹಂಗಂತ ಚಿನ್ನ ತಗೊಳ್ಳೋದು ಯಾರು ಬಿಟ್ಟವ್ರ? ಯಾವುದಕ್ಕೆ ಬೆಲೆ ಜಾಸ್ತಿ ಆಗಿದೆಯೋ ಅದನ್ನೇ ಖರೀದಿ ಮಾಡ್ತಾರೆ ನಮ್ ಜನ. ನಿಮ್ಮ ಮಾತು ನಿಜ. ಶಂಕರಣ್ಣ, ಯಾಕೋ ಜೀವ ಕಾಫಿ ಬಯಸ್ತಾ ಇದೆ. ಬನ್ನಿ ಕಾಫಿ ಕುಡಿಯೋಣ. ಬನ್ನಿ ಬನ್ನಿ ಎಲ್ಲರೂ, ಕಮಾನ್ ಕಮಾನ್, ಕಾಫಿ ಕುಡಿಯೋಣ ಬನ್ನಿ. ನೋಡಿ ಸರ್, ಮನುಷ್ಯ ಸಾಯುವಾಗ ಏನೂ ತಗೊಂಡು ಹೋಗಲ್ಲ. ಆದರೆ ಈ ನಿಜಾನ ಜನರಿಗೆ ಗೊತ್ತಾಗಿದ್ದು ಆದರೂ ಅರ್ಥ ಮಾಡ್ಕೊತಾ ಇಲ್ಲ. ಏನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ಮನೆ ಕಡೆ. ನನ್ನ ಕೈಲಿ ಆಗಿದ್ದ ಸಹಾಯ ಮಾಡ್ತೀನಿ. ಬನ್ನಿ, ಖಂಡಿತ ಬನ್ನಿ. ಕೊಡಿ ಕೊಡಿ, ಹೀಗೆ ಕೊಡ್ತಾ ಇರಿ. ಕೊನೆಗೆ ನಾವಿಬ್ರು ಸೇರಿ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಬೇಕಾಗುತ್ತಷ್ಟೇ. ನೋಡೆ, ನನ್ನಿಂದ ಒಬ್ಬರಿಗೆ ಒಳ್ಳೇದಾಗತ್ತೆ ಅಂದ್ರೆ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡಕ್ಕೂ ರೆಡಿ ನಾನು. ಇದಕ್ಕೇನು ಕಮ್ಮಿ ಇಲ್ಲ, ತಗೊಳ್ಳಿ, ತಿಂಡಿ ಮಾಡಿ. ಇವತ್ತು ಕಷ್ಟದಲ್ಲಿರೋರೆಲ್ಲ ಒಳ್ಳೆಯವರೇ ಅನ್ನೋದೇ ನನ್ನ ಭಾವನೆ. ಶಿವು, ಬೇಗ ಬಾರೋ, ಲೇಟ್ ಆಗುತ್ತೆ. ತುಂಬ ದಿವಸ ಆಯ್ತು ನಾವೆಲ್ಲ ಹೀಗೆ ಸೇರಿ. ತುಂಬ ಖುಷಿ ಆಗ್ತಾ ಇದೆ. ಹೌದು, ನಾವೆಲ್ಲ ಹೆಂಡತಿ ಮಕ್ಕಳು ಜವಾಬ್ದಾರಿ ಮನೆ ಅಂತೆಲ್ಲ ಎಂಟರ್ಟೈನ್ಮೆಂಟೇ ಸಿಗ್ತಾ ಇರ್ಲಿಲ್ಲ. ಎಲ್ಲ ನಾವೆಲ್ಲ ಜೊತೆಲಿ ಇರೋದ್ರಿಂದ ಖುಷಿಯಾಗಿರ್ಬೋದಲ್ವಾ? ಇನ್ಮೇಲೆ ಹೀಗಾಗಬಾರ್ದು. ನಾವೆಲ್ಲ ಪ್ರತಿ ವಾರನೂ ಒಮ್ಮೆ ಸೇರ್ಬೇಕು, ಜಾಲಿಯಾಗಿ ಖುಷಿಯಾಗಿರ್ಬೇಕು. ಓಕೆ ಓಕೆ ಓಕೆ. ಏ ಶಿವು, ಏನಾಯ್ತು? ಏನಾಯ್ತು ಶಿವು? ಅಯ್ಯೋ ಶಿವು, ಏನಾಯ್ತಪ್ಪ? ಶಿವು, ಎದ್ದೇಳು ಶಿವು, ಏನಾಯ್ತು? ಏನಾಯ್ತು ಶಿವು? ಹೇಳು, ಎದ್ದೇಳು ಹೇಳು ಎದ್ದೇಳು. ಶಿವು, ಹೇಳು ಶಿವು. ಅಯ್ಯೋ ದೇವ್ರೇ, ಶಿವು ಏನಪ್ಪ ಆಯ್ತು ನಿನಗೆ? ಯಾರು ಪೇಷಂಟ್ ಕಡೆಯವರು? ಏನಾಯ್ತು? ಹೌದಾ? ಪೇಷಂಟ್ ಕಡೆಯವರೆಲ್ಲ ಹೊರಗಡೆ ಹೋಗಿ. ನರ್ಸ್, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಭಯ ಪಡುವಂಥದ್ದೇನೂ ಆಗಿಲ್ಲ. ಸುಸ್ತಿಗೆ ತಲೆ ಸುತ್ತು ಬಂದಿದೆ ಅಷ್ಟೇ. ಹೀ ಈಸ್ ವೆರಿ ಕ್ಲಿಯರ್ ಆಲ್ ರೈಟ್ ನೌ.
ಶಂಕರ್, ಅವ್ರಿಗೆ ಕೆಲವು ಮೆಡಿಸಿನ್ ಬರ್ಕೊಡ್ಬೇಕಾಗುತ್ತೆ. ಸಂಜೆ ಬಂದು ಮೀಟ್ ಮಾಡಿ. ಸರಿ ಡಾಕ್ಟ್ರೇ. ನೋಡಿ, ನಿಮ್ಮನ್ನೇ ನಂಬಿದ್ದೀನಿ. ನಿಮ್ಮ ಬಿಟ್ಟರೆ ನನಗೆ ಬೇರೆ ಯಾರೂ ದಿಕ್ಕಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನು ಮುಂದೆ ಮನೇಲೇ ರೆಸ್ಟ್ ಮಾಡಿ. ನೋಡಿ, ನಿಮ್ಮನ್ನೇ ನಂಬಿ ಬದುಕ್ತಾ ಇದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಪಂಚದಲ್ಲಿ ಯಾರು ತಲೆ ಸುತ್ತಿ ಬೀಳದೇ ಇಲ್ವಾ ಸುಂದ್ರಿ? ನಾನು ಹಾಗೆ ಬಿದ್ದಿದ್ದೀನಿ ಅಷ್ಟೇ. ಅಷ್ಟಕ್ಕೆಲ್ಲ ಗಾಬರಿ ಮಾಡ್ಕೋಬೇಡ. ನಿನ್ನಂಥ ಹೆಂಡ್ತಿನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಹೆದರಬೇಡ, ನನಗೇನು ಆಗಲ್ಲ. ಧೈರ್ಯವಾಗಿರು. ಹಲೋ ಶಂಕರ್, ಎಲ್ಲಿದ್ದೀರಾ? ಶಿವದ್ದು ರಿಪೋರ್ಟ್ ಬಂದಿದೆ. ಆದಷ್ಟು ಬೇಗ ಬಂದು ನನ್ನನ್ನು ನೋಡಿ. ಓಕೆ. ಎಸ್ ಶಂಕರ್, ಪ್ಲೀಸ್. ನಗುತ್ತಾ ನಮ್ಮ ಜೊತೆಲೇ ಇದ್ದು ನಮಗೂ ಸಹಾಯ ಮಾಡ್ತಾ ದುಃಖದಲ್ಲಿರುವಾಗ ನಗುತ್ತಾ ನಮ್ಮ ನೋವನ್ನು ಮರೆಸುವಂಥ ಸ್ನೇಹಿತ ಇವತ್ತು ಕ್ಯಾನ್ಸರಿಂದ ಕಣ್ಮುಂದನೆ ನರಳೋದನ್ನು ನೋಡುವಂಥ ದೌರ್ಭಾಗ್ಯ ನಿಮ್ಮದಾಗಿದೆ ಶಂಕರ್. ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ? ನಿಜ ಹೇಳ್ತಾ ಇದ್ದೀನಿ ಶಂಕರ್. ನಿಮ್ಮ ಸ್ನೇಹಿತನಿಗೆ ವಿಚಿತ್ರವಾದ ಬ್ಲಡ್ ಕ್ಯಾನ್ಸರ್ ಇದೆ. ಅದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕು. ಅದು ಅಲ್ಲದೆ ಆ ಔಷಧಿಗಳು ಇಲ್ಲಿ ಸಿಗ್ತಾ ಇಲ್ಲ. ಹೊರಗಡೆ ದೇಶದಿಂದ ತರಿಸ್ಬೇಕು. ಡಾಕ್ಟ್ರೇ, ಯಾಕೆ ಹೀಗಾಯ್ತು? ಏನಾದರೂ ಕಾರಣ ಇರಲೇಬೇಕಲ್ವಾ? ಮೂಳೆಗಳಲ್ಲಿ ಆರಂಭವಾಗುವಂತಹ ದುರ್ಮಾಂಸದ ಗೆಡ್ಡೆ ಇದು ಅಪರೂಪದ ಕ್ಯಾನ್ಸರಲ್ಲಿ ಒಂದು. ಸಾಮಾನ್ಯವಾಗಿ 2 ವಿಧಗಳಿವೆ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಕ್ಯಾನ್ಸರು ಮೂಳೆಲ್ಲೇ ಹುಟ್ಟುತ್ತೆ. ಆದರೆ ಸೆಕೆಂಡರಿ ಕ್ಯಾನ್ಸರು ದೇಹದ ಯಾವ ಭಾಗದಲ್ಲಿ ಬೇಕಾದರೂ ಹುಟ್ಟಬಹುದು. ಮೂಳೆ ಕ್ಯಾನ್ಸರ್ಗೆ ಇಂಥದ್ದೇ ನಿಖರವಾದ ಕಾರಣ ಇಲ್ಲ. ಅಪರೂಪದ ಕಾಯಿಲೆಗಳು ವೆರಿ ಡೇಂಜರ್.
ಕ್ಯಾನ್ಸರು 3 ವಿಧದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು 3 ತಿಂಗಳು ಮುಂದೂಡ್ಬೋದು ಅಷ್ಟೇ. ಸರಿ ಡಾಕ್ಟ್ರೆ. ಏನೋ ಶಂಕರ, ಬರಕ್ಕೆ ಹೇಳಿದ್ಯಲ್ಲ, ಯಾಕೋ ಸಪ್ಕಿದ್ಯಾ? ಹೇಳೋ, ಅದೇನಾಯ್ತು ಹೇಳೋ. ವಿಷಯ ಹೆಂಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಣು. ಹೇಳಪ್ಪ, ವೈಯಕ್ತಿಕ ಅಂದರೆ ನಾ ಎದ್ದೋಗ್ಲಾ? ನಮ್ಮ ಶಿವುಗೆ ಇಷ್ಟು ದಿವಸ ನಾವು ಹೇಗಿದ್ವೋ ಹಾಗೇ ಇದ್ಬಿಡೋಣ. ಈ ವಿಷಯ ಅವನಿಗೆ ಗೊತ್ತಾಗದೇ ಬೇಡ. ಏನಂತೀಯ? ಸರಿ ಕಣ. ತಾಯಿ ಚಾಮುಂಡೇಶ್ವರಿ, ಎಲ್ಲರನ್ನೂ ನೀನೇ ಕಾಪಾಡ್ತೀಯ. ನಮ್ಮ ಶಿವುಗೆ ಏನೂ ಆಗದೆ ಇರೋ ಥರ ನೀನು ಕಾಪಾಡಮ್ಮ. ಅವನಿಗೆ ಆರೋಗ್ಯ ಭಾಗ್ಯವನ್ನು ನೀಡಮ್ಮ. ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಮ್ಮ ಅವನಿಗೆ.
ಡಾಕ್ಟ್ರೇ, ಜಸ್ಟ್ ಅವನು ಬದುಕೋದು 3 ತಿಂಗಳು ಅಂತ ಹೇಳಿದ್ರಿ. ಈಗಾಗಲೇ 1 ವರ್ಷ ಕಳೆದೋಯ್ತು. ಇದರ ಒಳಮರ್ಮ ಏನು ಡಾಕ್ಟ್ರೇ? ಶಂಕರ್, ನೀವು ಆ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದೀರಾ? ಇಲ್ಲ ಸರ್, ಕುಗ್ಗೋಗ್ತಾರೆ ಅಂತ ಹೇಳಲಿಲ್ಲ. ಎಸ್, ನೀವು ಮಾಡಿರೋ ಒಳ್ಳೆ ಕೆಲಸ ಅದು. ಅವರಿಗೆ ತನ್ನ ದೇಹದಲ್ಲಿ ಇಂಥದ್ದೊಂದು ರೋಗ ಇದೆ ಅಂತ ಗೊತ್ತಾಗಿದ್ದಿದ್ರೆ ನೀವು ಇಷ್ಟು ದಿವಸ ಅವ್ರನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ನೀವು ನಿಜ ಹೇಳದೇ ಇರೋ ಪ್ರತಿಫಲನೆ ಇವತ್ತು ನಿಮ್ಮ ಕಣ್ಮುಂದೆ ಅವರು ಚೆನ್ನಾಗಿರೋದು. ಒಬ್ಬ ರೋಗಿಯು ತನ್ನ ದೇಹದಲ್ಲಿ ಕಾಯಿಲೆ ಇದೆ ಎಂದು ತಿಳಿದ ತಕ್ಷಣ ಅವನು ಅಲ್ಲೇ ಮೊದಲು ಸೋಲುತ್ತಾನೆ. ಅವನ ರಕ್ತ ಕಣಗಳು ಬ್ಲ್ಯಾಕ್ ಸ್ಟೋನ್ಗಳ ನಡುವೆ ಸ್ಟ್ರಗಲ್ ಮಾಡುವಾಗ ಅವನ ಎಷ್ಟು ಖುಷಿಯಾಗಿರುತ್ತಾರೋ ಅಷ್ಟೇ ದೇಹದ ಎನರ್ಜಿ ಟ್ರಿಕ್ ಫುಲ್ ಸ್ಟ್ರಾಂಗ್ ಆಗುತ್ತೆ. ಆಗ ನೆಗೆಟಿವ್ ಬ್ಲಡ್ ಒಂದು ಕಡೆ, ಪಾಸಿಟಿವ್ ಬ್ಲಡ್ ಒಂದು ಕಡೆ ಡಿವೈಡ್ ಆಗಿ ನೆಗೆಟಿವ್ ಬೆವರಿನ ಆ್ಯಂಡ್ ಯೂರಿನ್ ಮುಖಾಂತರ ಹೊರ ಹೋಗುತ್ತದೆ. ದೇಹದ ಎಲ್ಲ ಕಡೆ ಪಾಸಿಟಿವ್ ಕ್ರಿಯೇಟಿಂಗ್ ಜಾಸ್ತಿ ಆಗೋದ್ರಿಂದ ದೇಹದ ಸ್ಥಿತಿಗತಿಗಳು ನಾರ್ಮಲ್ ಹಾಗೂ ಸ್ಟ್ರಾಂಗ್ ಆಗುತ್ತದೆ. ರಕ್ತದ ಚಲನವಲನಗಳು ಹಿಂದಿನಂತೆಯೇ ನಡೆಯುತ್ತಿರುತ್ತದೆ. ದೇಹದ ಎಲ್ಲ ನರ ಸ್ನಾಯುಗಳು ತುಂಬ ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಕಾಣುತ್ತವೆ. ಹ್ಯಾಪಿಯಾಗಿರಿ. ಗಾಡ್ ಗಿಫ್ಟ್, ಗಾಡ್ ಗಿಫ್ಟ್. ಸ್ನೇಹಿತರೆ, ಸಮಾಜದಲ್ಲಿ ಎಷ್ಟೇ ನೋವಿದ್ರೂ ನಗ್ತಾ ಇದ್ದರೆ ನಮ್ಮ ಕಣ್ಮುಂದೆ ಎಲ್ಲ ಮಾಯ. ನೋವಿಂದ ನರಳೋ ಬದಲು ನಗ್ತಾ ಖುಷಿಯಾಗಿರಿ. ಯಾಕಂದರೆ ಈ ಸಮಯ ನಮ್ಮದು.